ಲಾಸ್ಟ್ ಕ್ಲಾಸ್ ಅಲ್ಲಿ ಮಕ್ಕಳೇ ನಾವು ಏನು ಗಾಂಧಿ ಯುಗದ ಬಗ್ಗೆ ನೋಡಿದ್ದೇವೆ. ಗಾಂಧಿ ಯುಗವನ್ನ ಯಾವಾಗಿನಿಂದ ಯಾವಾಗಿನ ಅವಧಿಯನ್ನು ಗಾಂಧಿ ಯುಗ ಅಂತ ಹೇಳಿ ಹೇಳ್ತೇವೆ. 1920 ರಿಂದ 1947. ಓಕೆ, ವೆರಿ ಗುಡ್. 1920 ರಿಂದ 1947 ಅಂದ್ರೆ ಸ್ಟಿಲ್ ಸ್ವಾತಂತ್ರ್ಯ ಸಿಗುವ ತನಕದ ಅವಧಿಯನ್ನು ನಾವು ಗಾಂಧಿ ಯುಗ ಅಂತ ಹೇಳಿ ಹೇಳ್ತೇವೆ ಅಂತೇಳಿ. ಅವರು ಬಳಸಿದಂತಹ 3 ಸಾಧನಗಳು ಯಾವುದು ಅಂತ ಸಹ ನಾವು ನೋಡಿದ್ದೇವೆ, ಹೌದಾ? ಸೊ ಅದನ್ನ ನೋಡಿ ಆಗಿದೆ. ನಾವು ಅಂತಸತ್ವದ ಸಾಧನಗಳು ಯಾವುದು ಅಂತ ಹೇಳಿ ನೋಡಿ ಆಗಿದೆ 3, ಆಯ್ತಾ? ನೆಕ್ಸ್ಟ್ ಅವರು ಹೋರಾಟದಲ್ಲಿ ಬಳಸಿದಂತಹ ತಂತ್ರಗಳು 3 ತಂತ್ರಗಳು ಯಾವುದು? ಪರೋಕ್ಷ, ಅಹಿಂಸೆ, ಸತ್ಯಾಗ್ರಹ. ಅಹಿಂಸೆ ಮತ್ತು ಸತ್ಯಾಗ್ರಹ. ಓಕೆ, ಇವತ್ತು ಅದರ ನೆಕ್ಸ್ಟ್ ಕಂಟಿನ್ಯೂಷನ್ ಮಾಡುವ. ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಅಂತ ಹೇಳಿದ್ದೇನೆ. ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಆಗ್ಲಿಕ್ಕೆ ಕಾರಣೀಕರ್ತವಾದಂತಹ ಕಾಯ್ದೆ 1919 ಯಾವ ಕಾಯ್ದೆ? ರೌಲತ್ ಕಾಯ್ದೆ. ವೆರಿ ಗುಡ್. ಓಕೆ, ರೌಲತ್ ಕಾಯ್ದೆ ಅದಕ್ಕೆ ಕಾರಣೀಕರ್ತವಾಗಿರುವಂತದ್ದು. ಸೊ ಅದಕ್ಕೆ ಸಂಬಂಧಿಸಿ ರೌಲತ್ ಕಾಯ್ದೆ ಕಾರಣೀಕರ್ತ ಆಗಿದೆ. ಅದನ್ನು ನೀವು ಬರ್ದಿದ್ದೀರಿ ರೌಲತ್ ಕಾಯ್ದೆ ಬಗ್ಗೆ. ರೌಲತ್ ಕಾಯ್ದೆಯಲ್ಲಿ ನಾನು ಹೇಳಿದ್ದೆ, ಅದರಲ್ಲಿ ಯಾವುದೇ ಒಂದು ರಾಷ್ಟ್ರೀಯವಾದಿಗಳನ್ನ ಅಂದ್ರೆ ಹೋರಾಟಗಾರರನ್ನ ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ರೌಲತ್ ಕಾಯ್ದೆಯನ್ನ ಜಾರಿಗೆ ತಂದಿರುವಂತದ್ದು ಬ್ರಿಟಿಷ್ ಸರ್ಕಾರ. ಸೊ ಅಲ್ಲಿ ಯಾವುದೇ ಅವರನ್ನ ಬೇಕಾಬಿಟ್ಟಿಯಾಗಿ ಬಂಧನ ಮಾಡ್ಲಿಕ್ಕೋಸ್ಕರ ಅದನ್ನ ತಂದಿರುವಂತದ್ದು. ಅದನ್ನ ಗಾಂಧೀಜಿಯವರು ಬಹಳ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾರೆ, ಆಯ್ತಾ? ಅವರನ್ನ ಅಪರಾಧಿ ಅಂತ ಹೇಳಿ ಅರೆಸ್ಟ್ ಮಾಡುವಂತಹ ಒಂದು ಕಾಯ್ದೆ ಆಗಿತ್ತು. ಸೊ ಇದನ್ನ ಭಾರತೀಯ ಹೋರಾಟಗಾರರು ಸಭೆ ನಡೆಸುವುದನ್ನು ಅಂದ್ರೆ ಭಾರತೀಯರು ಸಭೆ ನಡೆಸ್ಲಿಕ್ಕೆ ಅವಕಾಶ ಇರ್ಲಿಲ್ಲ, ಅಥವಾ ಸಂಘಟನೆ ಆಗ್ಲಿಕ್ಕೆ ಅಥವಾ ಅವರು ಒಟ್ಟು ಸೇರ್ಲಿಕ್ಕೆ ಆ ಒಂದು ರೌಲತ್ ಕಾಯ್ದೆಯಲ್ಲಿ ಅವಕಾಶ ಇರ್ಲಿಲ್ಲ. ಅದನ್ನ ಅವರು ಭಾರತೀಯರಿಗಿದ್ದಂತ ಆ ಒಂದು ಸ್ವಾತಂತ್ರ್ಯವನ್ನು ಸಹ ಆ ಒಂದು ಕಾಯ್ದೆ ಕಿತ್ತುಕೊಂಡಿತ್ತು. ಸೊ ಅದನ್ನ ಪ್ರತಿಭಟಿಸುವ ಸಲುವಾಗಿ ಗಾಂಧೀಜಿಯವರು ಏನ್ ಮಾಡ್ತಾರೆ ಅಂದ್ರೆ ಸತ್ಯಾಗ್ರಹ ಸಭಾ ಅನ್ನುವಂತಹ ಸಂಸ್ಥೆಯನ್ನ ಸ್ಥಾಪಿಸ್ತಾರೆ. ಅದನ್ನೊಂದು ನೀವು ಬರ್ಕೊಳ್ಬೇಕಾಗ್ತದೆ ಮಕ್ಕಳೇ. ಗಾಂಧೀಜಿಯವರು ರೌಲತ್ ಕಾಯ್ದೆಯನ್ನು ಪ್ರತಿಭಟಿಸುವ ಸಲುವಾಗಿ ಸತ್ಯಾಗ್ರಹ ಸಭಾ ಎನ್ನುವ ಸಂಸ್ಥೆಯನ್ನು ಸ್ಥಾಪಿಸಿದರು. ಆ ಸತ್ಯಾಗ್ರಹ ಸಭಾ ಅದಕ್ಕೆ ಅಂಡರ್ಲೈನ್ ಮಾಡಿ. ಸತ್ಯಾಗ್ರಹ ಸಭಾ ಎನ್ನುವ ಸಂಸ್ಥೆಯನ್ನ ಯಾರು ಪ್ರಾರಂಭಿಸಿದ್ರು, ಯಾರು ಸ್ಥಾಪಿಸಿದ್ರು, ಹೂ ಇಸ್ ದ ಫೌಂಡರ್ ಆಫ್ ದ ಸತ್ಯಾಗ್ರಹ ಸಭಾ ಅಂತ ಹೇಳಿದ್ರೆ ಇಟ್ ಈಸ್ ದ ಗಾಂಧೀಜಿ. ಸೊ ಅಂದ್ರೆ ಅದರಲ್ಲಿ ಹೇಗೆ ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿ ಕಿತ್ತಾಟಗಳೇನಿರ್ಲಿಲ್ಲ, ಒಂದು ದೊಡ್ಡ ಸಭೆ ಮಾಡುವಂಥದ್ದು, ಬೃಹತ್ ಆದಂತಹ, ಅಥವಾ ರ್ಯಾಲಿ ಮಾಡುವಂಥದ್ದು, ಮೆರವಣಿಗೆ ಮಾಡುವಂಥದ್ದು, ಬಹಿಷ್ಕಾರ ಮಾಡುವಂಥದ್ದು ಬ್ರಿಟಿಷ್ ಸರ್ಕಾರವನ್ನು. ಸೊ ಈ ರೀತಿಯ ಕಾರ್ಯತಂತ್ರವನ್ನ ಈ ಸತ್ಯಾಗ್ರಹ ಸಭಾದಲ್ಲಿ ಗಾಂಧೀಜಿಯವರು ಕೈಗೊಂಡಿದ್ರು, ಆಯ್ತಾ? ನೆಕ್ಸ್ಟ್ ನಾನು ಏನು ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಸಹ ನಾನು ಹೇಳಿದ್ದೇನೆ ನಿಮಗೆ, ಆಯ್ತಾ? ಸೊ ಏನು ಅಂತ ಹೇಳಿದ್ರೆ ಅದನ್ನ ಡೀಟೇಲ್ ಆಗಿ ಹೇಳ್ತೇನೆ. ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಈ 1919 ಈ ರೌಲತ್ ಕಾಯ್ದೆಯನ್ನು ಭಾರತವಿಡೀ ಬಹಳಷ್ಟು ವಿರೋಧಿಸ್ತದೆ. ದೇಶದಲ್ಲಿ ಅಲ್ಲಲ್ಲಿ ಪ್ರತಿಭಟನೆಗಳು ಪ್ರಾರಂಭ ಆಗ್ತದೆ. ಸೊ ಗಾಂಧೀಜಿ 1919 ಏಪ್ರಿಲ್ 6 ಬೃಹತ್ ಹರತಾಳಕ್ಕೊಂದಕ್ಕೆ ಕರೆ ನೀಡ್ತಾರೆ. ಯಾರು? ಗಾಂಧೀಜಿ, ಆಯ್ತಾ? ಸೊ ಅದೇ ಟೈಮ್ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ,
ಇನ್ನುಳಿದಂತಹ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಪಂಜಾಬಿನಲ್ಲಿ ಡಾಕ್ಟರ್ ಫಕ್ರುದ್ದೀನ್ ಮತ್ತು ಡಾಕ್ಟರ್ ಸತ್ಯಪಾಲ ಅಂತ ಹೇಳೋರು, ಡಾಕ್ಟರ್ ಫಕ್ರುದ್ದೀನ್ ಮತ್ತು ಡಾಕ್ಟರ್ ಸತ್ಯಪಾಲ ಅನ್ನುವಂಥವರನ್ನ ಬಂಧಿಸ್ತಾರೆ. ಅವರ ಬಂಧನವನ್ನ ವಿರೋಧಿಸಿ 1919 ಏಪ್ರಿಲ್ 13 ಪಂಜಾಬ್ನ ಅಮೃತಸರದಲ್ಲಿ ಜಲಿಯನ್ ವಾಲಾ ಭಾಗದಲ್ಲಿ ಈ ಒಂದು ಪ್ರತಿಭಟನೆ ಆಗುವಂಥದ್ದು. ಅದು ಡೇಟ್ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ ಆಯ್ತಾ. ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಆದಂತಹ ಡೇಟ್ ಆಯ್ತಾ 1919 ಏಪ್ರಿಲ್ 13. ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಆದಂತಹ ಡೇಟ್ 1919 ಏಪ್ರಿಲ್ 13. ಏಪ್ರಿಲ್ 13. ಪ್ಲೇಸ್ ಸ್ಥಳ ಎಲ್ಲಿ ಅಂತ ಹೇಳಿದ್ರೆ ಪಂಜಾಬ್ನ ಅಮೃತಸರದ, ನೀವು ಕೇಳಿರ್ಬೋದು ಅಮೃತಸರ ಗೋಲ್ಡನ್ ಟೆಂಪಲ್ ಅಂತ ಹೇಳಿ ಅಲ್ಲಿ ಒಂದು ಸಿಖ್ಖರ ಒಂದು ಪವಿತ್ರ ಸ್ಥಳ ಉಂಟು, ಹೌದಾ. ಸೊ ಅದರ ನಿಯರೆಸ್ಟ್ ಪ್ಲೇಸ್ ಆಗ್ತದೆ ಜಲಿಯನ್ ವಾಲಾ ಬಾಗ್ ಅನ್ನುವಂತ ಒಂದು ಉದ್ಯಾನವನ. ಪ್ಲೇಸ್ ಮೀನ್ ಸ್ಥಳ ಪಂಜಾಬ್ನ ಅಮೃತಸರದ ಜಲಿಯನ್ ವಾಲಾ ಬಾಗ್. ಜಲಿಯನ್ ವಾಲಾ ಬಾಗ್. ಆಯ್ತಾ. ಇನ್ನೊಂದು ಕ್ವಶನ್ ಕೇಳ್ಬೋದು. 1919 ಏಪ್ರಿಲ್ 13 ಪಂಜಾಬಿನಲ್ಲಿ ನಡೆದಂತಹ ಜಲಿಯನ್ ವಾಲಾ ಬಾಗ್ ಯಾವ ಹಬ್ಬದಂದು ಆಗಿದೆ ಅಂತ ಹೇಳಿ ಆಯ್ತಾ. ಆ ದಿನ ಪಂಜಾಬಿನಲ್ಲಿ ಒಂದು ವಿಶೇಷ ಹಬ್ಬ ಇತ್ತು. ಯಾವ ಹಬ್ಬ ಅಂತ ಹೇಳಿದ್ರೆ ಅದು ಬೈಸಾಖಿ ಅನ್ನುವಂತ ಹಬ್ಬ ಆಯ್ತಾ. ನಾವೇನ್ ಸುಗ್ಗಿ ಹಬ್ಬ ಅಂತ ಹೇಳ್ತೇವಲ್ವಾ, ಸೊ ಅದೇ ರೀತಿಯಲ್ಲಿ ಬೈಸಾಖಿ ಅನ್ನುವಂತ ಹಬ್ಬ ಆಯ್ತಾ. NTSC ಎಲ್ಲರೂ ಕೇಳಿದ್ರೆ ಅಂದ್ರೆ ಪಂಜಾಬ್ನ ಯಾವ ಹಬ್ಬದ ದಿನದಂದು ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಸಂಭವಿಸಿತ್ತು ಅಂತ ಹೇಳಿ ಆ ರೀತಿಯಲ್ಲಿ ಕ್ವಶನ್ ಬಂದ್ರೆ ಅದು ಯಾವಾಗ ಅಂತ ಹೇಳಿದ್ರೆ ಬೈಸಾಖಿ ಹಬ್ಬ. ಬೈಸಾಖಿ ಹಬ್ಬ. ಬೈಸಾಖಿ ಹಬ್ಬ. ನೀವು ನೋಡಿರ್ಬೋದು ಏನು ಮಾವಿನ ಹುಯಿಲು, ಅದು ಬೇಸಿಗೆ ಕಾಲದಲ್ಲಿ ಮಳೆ ಬರುವಂತದ್ದು, ಹೌದಾ. ಕಾಲ ಬೈಸಾಖಿ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಭೂಗೋಳದಲ್ಲಿ ಆಗಿರ್ಬೋದು ನಿಮಗೆ ಪಾಠ, ವಾಯುಗುಣ ಪಾಠದಲ್ಲಿ ಆಗಿದಾ? ಸರಿ. ಅದ್ರಲ್ಲಿ ಕಾಲ ಬೈಸಾಖಿ ಅಂತ ಹೇಳಿ ಒಂದು ಹೆಸರು ಬರ್ತದೆ, ಮಾವಿನ ಹುಯಿಲು ಆಯ್ತಾ. ಅದು ಯಾವ ರಾಜ್ಯದಲ್ಲಿ ಏನೇನು ಕರೀತಾರೆ ಆ ಟೈಮಿನಲ್ಲಿ. ಅಂದ್ರೆ ಅಲ್ಲಿ ಕಾಲ ಬೈಸಾಖಿ ಅಂತ ಹೇಳಿ ಯಾಕೆ ಕರೀದು ಅಂತ ಹೇಳಿ ನೋಡಿ, ಏಪ್ರಿಲ್ 13 ಬೈಸಾಖಿ ಹಬ್ಬ, ಸುಗ್ಗಿ ಹಬ್ಬ ಅವರಲ್ಲಿ ಆಗುವಂತದ್ದು. ಸೊ ಆ ಟೈಮಲ್ಲಿ ಮಳೆ ಬರುವಂತದ್ದು, ಸೊ ಅದರಿಂದ ಅದನ್ನ ಆ ರೀತಿಯಲ್ಲಿ ಕರೀತಾರೆ ಅಂತ ಹೇಳಿ. ಬೇಸಿಗೆ ಕಾಲದ ಮಳೆ ಪ್ರಚಲನ ಪ್ರವಾಹದಿಂದ ಉಂಟಾಗುವಂಥದ್ದು ಆಯ್ತಾ. ಬೈಸಾಖಿ ಹಬ್ಬದಂದು ಈ ಒಂದು ಘಟನೆ ಸಂಭವಿಸುವಂತದ್ದು. ಸೊ ಇದಕ್ಕೆ ಕಾರಣೀಕರ್ತನ ಯಾವ ಎರಡು ವ್ಯಕ್ತಿಗಳ ಬಂಧನಕ್ಕೆ ವಿರೋಧವಾಗಿ ಅಂತ ಹೇಳಿದ್ರೆ ಅಲ್ಲಿ ಪ್ರತಿಭಟನೆ ಯಾರನ್ನ ಬಂಧಿಸಿದ್ದಕ್ಕೋಸ್ಕರ ಪ್ರತಿಭಟನೆ ಆದದ್ದು ಅಂತ ಹೇಳಿ ಕೇಳಿದ್ರೆ ಡಾಕ್ಟರ್ ಫಕ್ರುದ್ದೀನ್ ಮತ್ತು ಡಾಕ್ಟರ್ ಸತ್ಯಪಾಲ. ಡಾಕ್ಟರ್ ಫಕ್ರುದ್ದೀನ್ ಮತ್ತು ಡಾಕ್ಟರ್ ಸತ್ಯಪಾಲ. ಡಾಕ್ಟರ್ ಫಕ್ರುದ್ದೀನ್ ಮತ್ತು ಡಾಕ್ಟರ್ ಸತ್ಯಪಾಲ. ಆಯ್ತಾ. ಸೊ ಈ ಒಂದು ಇನ್ಸಿಡೆಂಟಿಗೆ ಕಾರಣೀಕರ್ತನಾದಂತಹ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಹೇಳಿದ್ರೆ ಕಾರಣೀಕರ್ತನಾದಂತಹ ಬ್ರಿಟಿಷ್ ಅಧಿಕಾರಿ ಸೊ ಅದು ಇವನೇ ಜನರಲ್ ಡಯರ್. ಅಮೃತಸರದ ಸೈನ್ಯಾಧಿಕಾರಿಯಾಗಿದ್ದಂಥವನು. ಜಲಿಯನ್ ವಾಲಾ ಬಾಗ್ನ ಹತ್ಯಾಕಾಂಡದ ದಿನ ಅಮೃತಸರದ ಸೈನ್ಯಾಧಿಕಾರಿಯಾದಂತಹ ವ್ಯಕ್ತಿ ಯಾರು ಆ ಒಂದು ಉಗ್ರವಾದಂತಹ ಒಂದು ಆರ್ಡರ್ ಅನ್ನ ಯಾರು ಕೊಟ್ಟದ್ದು ಅಂತ ಹೇಳಿದ್ರೆ ಅದು ಜನರಲ್ ಡಯರ್. ಜನರಲ್ ಡಯರ್ನ ಹೆಸರು ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಅದು, ಜನರಲ್ ಡಯರ್. ಸೊ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಪೊಲೀಸರಿಗೆ ಆಜ್ಞೆಯನ್ನ ಹೊರಡಿಸ್ತಾನೆ, ಆರ್ಡರ್ ಹೊರಡಿಸ್ತಾನೆ. ಏನು ಅಂತ ಹೇಳಿದ್ರೆ ಗುಂಡಿನ ದಾಳಿ ಮಾಡ್ಲಿಕ್ಕೆ 10 ನಿಮಿಷಗಳ ಕಾಲ ಯಾವುದೇ ಮಾನವೀಯತೆ ಇಲ್ಲದೆ ಬ್ರಿಟಿಷರು ಭಾರತೀಯರ ಮೇಲೆ ಗುಂಡಿನ ದಾಳಿ ಮಾಡ್ತಾರೆ. ಸೊ ಅದರಲ್ಲಿ ಅಟ್ ಎ ಟೈಮ್ ಸುಮಾರು 380 ಜನರು ಈ ಒಂದು ಹತ್ಯಾಕಾಂಡದಲ್ಲಿ ಹತ್ಯೆ ಆಗ್ತಾರೆ. ತುಂಬಾ ಜನ ಗಾಯಾಳುಗಳು ಸಹ ಆಗ್ತಾರೆ ಆಯ್ತಾ. ಅಂಗವಿಕಲರಾಗುವಂಥದ್ದು, ಅನೇಕ ಗಂಭೀರ ಗಾಯಕ್ಕೊಳಗಾದವರು ಸಹ ಅನೇಕ ಜನರು. ಸ್ಪಾಟ್ ಅಲ್ಲಿ ಡೆತ್ ಆದವರು 380. ಆದ್ರೆ ಇನ್ನೊಂದು ವರದಿಯಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಬ್ರಿಟಿಷ್ ಸರ್ಕಾರ ಕೊಟ್ಟಂತಹ ನಂಬರ್ಸ್ ದಟ್ ಈಸ್ ರಾಂಗ್, ಅದಕ್ಕಿಂತಲೂ ಹೆಚ್ಚಿನ ಜನರು ಅಲ್ಲಿ ಸಾವನ್ನೀಡಾಗಿದ್ದಾರೆ ಅಂತ ಹೇಳಿ
ಹೇಳ್ತಾರೆ ಕೆಲವು ಪುಸ್ತಕದಲ್ಲಿ, ಅಥವಾ ಕೆಲವು ಇತಿಹಾಸಕಾರರು ಆ ರೀತಿಯಲ್ಲಿ ಸಹ ಹೇಳುವಂತದ್ದು ಉಂಟು. ಜನರಲ್ ಡಯರ್ ಅನ್ನ ನೆನಪಿಟ್ಟುಕೊಳ್ಳಿ, ಆಯ್ತಾ. ಸೊ ಈ ರೀತಿಯಲ್ಲಿ ಆದಂತಹ ಒಂದು ಇನ್ಸಿಡೆಂಟ್ ಇಂದಾಗಿ ಇದು ನೋಡಿ, ಇಲ್ಲಿ ಬುಲೆಟ್ ಇದು ಮಾರ್ಕ್ ಅಂದ್ರೆ ಈಗ ಕಾಣುವಂತದ್ದು ಥರ್ಡ್ ಚಿತ್ರದಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ನೋಡಿ, ಈ ಚಿತ್ರದಲ್ಲಿ ಕಾಣ್ತಾ ಉಂಟಲ್ಲ ಇಲ್ಲಿ ಬುಲೆಟ್ ಮಾರ್ಕ್ಗಳು, ಆಯ್ತಾ. ಅದಕ್ಕೆ ಇಡೀ ಭಾರತವೇ ತಲ್ಲಣಕ್ಕೊಳಗಾಗಿತ್ತು. ಸೊ ಅದಕ್ಕೋಸ್ಕರ ರವೀಂದ್ರನಾಥ ಠಾಗೂರ್ ಅವರು ಅವರಿಗೆ ಬ್ರಿಟಿಷ್ ಸರ್ಕಾರ ನೀಡಿದಂತಹ ಪದವಿಯನ್ನು ರಿಟರ್ನ್ ಮಾಡ್ತಾರೆ. ಅಂದ್ರೆ ಇವನ್ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದಿಂದ ನೊಂದಂತಹ ರವೀಂದ್ರನಾಥ ಠಾಗೂರ್ ಅವರು ಅವರ ಪದವಿಯನ್ನೇ ರಿಟರ್ನ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅದನ್ನು ನೆನಪಿಟ್ಟುಕೊಳ್ಬೇಕು. ರವೀಂದ್ರನಾಥ ಠಾಗೂರ್ ಅವರು ಬ್ರಿಟಿಷ್ ಸರ್ಕಾರಕ್ಕೆ ಹಿಂದಿರುಗಿಸಿದಂತಹ ಪದವಿ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ನೈಟ್ ಹುಡ್ ಪದವಿ. ನೈಟ್ ಹುಡ್ ಪದವಿ ರವೀಂದ್ರನಾಥ ಠಾಗೂರ್ ಅವರು ನೈಟ್ ಹುಡ್ ಪದವಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಹಿಂದಿರುಗಿಸಿದರು. ಯಾವ ಕಾರಣಕ್ಕೆ ಅಂದ್ರೆ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡವನ್ನ ವಿರೋಧಿಸಿ. ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡವನ್ನ ವಿರೋಧಿಸಿ. ಆದ್ರೆ ಈ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡಕ್ಕೆ ಕಾರಣೀಕರ್ತನಾದಂತಹ ಆ ವ್ಯಕ್ತಿಯನ್ನು ಮಾತ್ರ ಆ ಸ್ಥಳೀಯರು ಬಿಡ್ಲಿಲ್ಲ, ಆಯ್ತಾ. ಸೊ ಅವನಿಗೆ ಅಂತ್ಯ ಕಾಣಿಸಿಯೇ ಬಿಟ್ಟಿದ್ದಾರೆ. ಸೊ ಅವರು ಗಾಂಧಿ ಆ ಮೂಮೆಂಟ್ಗೆ ಗಾಂಧಿ ಅಸಹಕಾರ ಚಳವಳಿಯನ್ನು ಆರಂಭಿಸ್ಲಿಕ್ಕೆ ಅದು ಈ ಪ್ರಕರಣವೂ ಸಹ ಕಾರಣ ಆಗ್ತದೆ. ನಾವು ನೆಕ್ಸ್ಟ್ ನೋಡ್ತೇವೆ. ಸೊ ಈ ಒಂದು ಹೋರಾಟಗಾರರು, ಅಲ್ಲಿಯ ಪಂಜಾಬ್ನ ಹೋರಾಟಗಾರರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಜನರಲ್ ಡಯಾರ್ ಅನ್ನು ಹತ್ತಿಕ್ತಾರೆ. ಹತ್ತಿಕ್ಕಿದಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅದು ಉಧಮ್ ಸಿಂಗ್, ಆಯ್ತಾ. ಉಧಮ್ ಸಿಂಗ್ ಜನರಲ್ ಡಯರ್ ಅನ್ನು ಹತ್ಯೆ ಮಾಡಿದಂತಹ ವ್ಯಕ್ತಿ ಉಧಮ್ ಸಿಂಗ್, ಪಂಜಾಬ್ನವನು, ಪಂಜಾಬಿನ ಹೋರಾಟಗಾರನಾದಂತಹ ಉಧಮ್ ಸಿಂಗ್, ಒಬ್ಬ ಕ್ರಾಂತಿಕಾರಿ. ಉಧಮ್ ಸಿಂಗ್ ಅಂತ ಹೇಳುವಂತಹ ವ್ಯಕ್ತಿ ಅವರು ಕ್ರಾಂತಿಕಾರಿ ಹೋರಾಟಗಾರರು. ಆ ಕ್ರಾಂತಿಕಾರಿ ಹೋರಾಟಗಾರರಾದಂತಹ ಉಧಮ್ ಸಿಂಗ್ ಜನರಲ್ ಡಯರ್ ಅನ್ನ ಹತ್ಯೆ ಮಾಡ್ತಾರೆ. ಅಂದ್ರೆ ಅಷ್ಟು ಏನು ಕ್ರೋಧ ಇತ್ತು ಅಲ್ಲಿಯ ಜನರಿಗೆ ಅಥವಾ ಇಡೀ ಭಾರತೀಯರಿಗೆ. ಈ ರೀತಿಯಲ್ಲಿ ಒಂದು ಮಾನವೀಯತೆಯನ್ನು ಕಳ್ಕೊಂಡಂತಹ ಜನರಲ್ ಡಯರ್ನ ಮೇಲೆ ಅಷ್ಟೊಂದು ಕ್ರೋಧ ಇತ್ತು. ಅದಕ್ಕೆ ಉಧಮ್ ಸಿಂಗ್ ಅನ್ನುವಂತಹ ರೆವಲ್ಯೂಷನಿಸ್ಟ್ ಅಥವಾ ಕ್ರಾಂತಿಕಾರಿ ಅವನನ್ನ ಹತ್ಯೆ ಮಾಡ್ತಾರೆ. ಸೊ ಇಲ್ಲಿಗೆ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಅನ್ನುವಂತಹ ಒಂದು ವಿಚಾರ ಅಲ್ಲಿಗೆ ಮುಕ್ತಾಯ ಆಗ್ತದೆ. ನೆಕ್ಸ್ಟ್ ಗಾಂಧೀಜಿಯ ನೆಕ್ಸ್ಟ್ ಸ್ಟೆಪ್ ಏನಾಯ್ತು ಅಂತ ಹೇಳಿದ್ರೆ ಬ್ರಿಟಿಷರು ಮಾಡಿದಂತಹ ಒಡೆದು ಆಳುವ ನೀತಿಯ ಒಂದು ಇದನ್ನ ತಿಳಿದಂತಹ ಗಾಂಧೀಜಿ ಸೊ ಈ ರೀತಿಯಲ್ಲಿ ಆದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಗ್ಲಿಕ್ಕೆ ಕಷ್ಟ. ಆದ್ರೆ ನಾವು ಹಿಂದೂ ಮತ್ತು ಮುಸಲ್ಮಾನರ ಐಕ್ಯತೆಯನ್ನು ಯಾವತ್ತು ಕಾಪಾಡಿಕೊಳ್ಬೇಕು ಅಂತ ಹೇಳಿ ತಿಳ್ಕೊಂಡಂತಹ ಗಾಂಧೀಜಿಯವರು ಖಿಲಾಫತ್ ಚಳವಳಿಗೆ ಸಪೋರ್ಟ್ ಅನ್ನ ನೀಡ್ತಾರೆ. ಏನಿದು ಖಿಲಾಫತ್ ಚಳವಳಿ ಅಂತ ಹೇಳಿ ನೋಡುವ. ಸೊ ಖಿಲಾಫತ್ ಚಳವಳಿ ಅನ್ನುವಂಥದ್ದು ಆಕ್ಚುಲಿ ಮೂಲತಃ ಭಾರತದಲ್ಲಿ ಉಂಟಾದಂಥದ್ದಲ್ಲ, ಆಯ್ತಾ. ಅದು ಇಡೀ ಪ್ರಪಂಚದಲ್ಲಿ ಆದಂತಹ ಒಂದು ವಿಚಾರ. ಸೊ ಅಲ್ಲಿ ಖಲೀಫರನ್ನ ಬಹಳಷ್ಟು ಅಂದ್ರೆ ದೌರ್ಜನ್ಯಕ್ಕೆ ಒಳಪಡಿಸ್ತಾ ಇದ್ರು ಬ್ರಿಟಿಷರು. ಸೊ ಅದಕ್ಕೋಸ್ಕರ ಆದಂತಹ ಒಂದು ಚಳವಳಿ. ಹಾಗಾದ್ರೆ ಖಲೀಫರು ಅಂದ್ರೆ ಯಾರು ಅಂತ ಹೇಳಿದ್ರೆ, ಖಲೀಫರು ಅಂತ ಹೇಳಿದ್ರೆ ಟರ್ಕಿಯ ಸುಲ್ತಾನ, ಆಯ್ತಾ. ಖಿಲಾಫತ್ ಚಳವಳಿ ಅಂತ ಹೇಳಿ ಬರೀರಿ, ಸೈಡ್ ಹೆಡ್ಡಿಂಗ್ ಖಿಲಾಫತ್ ಚಳವಳಿ ಅಂತ ಹೇಳಿ ಬರೀರಿ. ಆಮೇಲೆ ಫಸ್ಟ್ ಪಾಯಿಂಟ್ ಬರೀರಿ, ಟರ್ಕಿಯ ಸುಲ್ತಾನರನ್ನು ಖಲೀಫರ್ ಎಂದು ಕರೆಯುವರು ಅಂತ ಹೇಳಿ. ಟರ್ಕಿಯ ಸುಲ್ತಾನರನ್ನು ಟರ್ಕಿಯ ಸುಲ್ತಾನರನ್ನು ಖಲೀಫರ್ ಎಂದು ಕರೆಯುತ್ತಾರೆ.
ಆಯ್ತಾ. ಟರ್ಕಿಯ ಸುಲ್ತಾನರನ್ನು ಖಲೀಫರು ಅಂತ ಹೇಳಿ ಕರೀತಾರೆ. ಅಂದ್ರೆ ಆ ಖಲೀಫರ್ ಅಂತ ಹೇಳುವಂತವ್ರು ಮುಸ್ಲಿಮರ ಧಾರ್ಮಿಕ ಮುಖಂಡರು. ಆಯ್ತಾ. ಖಲೀಫರು ಅಂತ ಹೇಳಿದ್ರೆ ಮುಸಲ್ಮಾನರ ಧಾರ್ಮಿಕ ಮುಖಂಡರು, ಅಂದ್ರೆ ಅವರು ಟರ್ಕಿಯ ಸುಲ್ತಾನರಾಗಿದ್ರು. ಈ ಮೊದಲನೇ ಮಹಾಯುದ್ಧದ ಸಂದರ್ಭ ಅಂದ್ರೆ ಫಸ್ಟ್ ವರ್ಲ್ಡ್ ವಾರ್ ಆಗಿರುವಂತದ್ದು 1914 to 1918. ಆಯ್ತಾ. ಅದು ನಿಮಗೆ ನೆಕ್ಸ್ಟ್ ಬರ್ತದೆ. ಈಗ ನೀವು ಅದನ್ನ ಬರ್ಕೊಳ್ಬೇಡಿ. ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, ಈಗ ಅದನ್ನ ತಲೆ ಕೆಡಿಸಿಕೊಳ್ಳುದು ಬೇಡ, ಯಾವಾಗ ಏನು ಅಂತ ಹೇಳಿ. ಯಾಕೆಂದ್ರೆ ಅದಕ್ಕೆ ಸಂಬಂಧಿಸಿ ಒಂದು ಪಾಠ ಇರುವ ಕಾರಣ ಅದನ್ನ ನೀವು ಇವಾಗ ಬರೆಯುವಂತದ್ದು ಅಗತ್ಯ ಇಲ್ಲ. ಫಸ್ಟ್ ವರ್ಲ್ಡ್ ವಾರ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಬ್ರಿಟಿಷರು ಏನ್ ಮಾಡ್ತಿದ್ರು, ಈ ಖಲೀಫರು ಅಥವಾ ಟರ್ಕಿಯ ಸುಲ್ತಾನರನ್ನು ದೌರ್ಜನ್ಯ ಮಾಡ್ತಾ ಇದ್ರು. ಸೊ ಅದನ್ನ ಖಂಡಿಸಿ ಇಡೀ ಜಗತ್ತಿನ ಮುಸಲ್ಮಾನರು ಪ್ರತಿಭಟನೆ ಮಾಡ್ತಾರೆ. ಅದನ್ನೇ ನಾವೇನ್ ಹೇಳ್ತೇವೆ ಅಂದ್ರೆ ಖಿಲಾಫತ್ ಚಳವಳಿ ಅಂತ ಹೇಳಿ ಹೇಳುವಂಥದ್ದು. ಆಯ್ತಾ. ಖಿಲಾಫತ್ ಚಳವಳಿ ಅಂತ ಹೇಳಿದ್ರೆ ಇದು 1900 ಅಲ್ಲಿ ಖಿಲಾಫತ್ ಚಳವಳಿ ಸೈಡ್ ಹೆಡಿಂಗ್ ಬರ್ತಲ್ಲ, ಬ್ರಾಕೆಟ್ ಅಲ್ಲಿ ಬರೀರಿ 1919, 1919 ಅಂತ ಬರೀರಿ. ಅಂತ ಬರೀರಿ. ಸೊ ಗಾಂಧೀಜಿಯವರ ಮೊದಲೇ ಥಿಂಕಿಂಗ್ ಇತ್ತು ಏನು ಅಂತ ಹೇಳಿದ್ರೆ, ಹಿಂದೂ ಮುಸಲ್ಮಾನರನ್ನ ಐಕ್ಯಗೊಳಿಸಿದ್ರೆ ಬ್ರಿಟಿಷರನ್ನು ಓಡಿಸೋದು ಸುಲಭ ಅಂತ ಹೇಳುವಂತ ನಂಬಿಕೆ ಗಾಂಧೀಜಿ ಇತ್ತು. ಸೊ ಅದೇ ಹಿನ್ನೆಲೆಯಲ್ಲಿ ಜಗತ್ತಿನಲ್ಲಿ ಆಗ್ತಾ ಇದ್ದ ಮತ್ತು ಭಾರತದಲ್ಲಿ ನಡೀತಿದ್ದಂತಹ ಖಿಲಾಫತ್ ಚಳವಳಿಗೆ ಗಾಂಧೀಜಿ ಬೆಂಬಲ ಕೊಡ್ಬೇಕು ಅಂತ ನಿರ್ಧರಿಸ್ತಾರೆ. ಸೊ ಅದರ ಪರಿಣಾಮವಾಗಿ ಏನಾಯ್ತು ಅಂತ ಹೇಳಿದ್ರೆ 1919ಗೆ ಗಾಂಧೀಜಿ ಕಾಂಗ್ರೆಸ್ನ ಮೂಲಕವಾಗಿ ಖಿಲಾಫತ್ ಚಳವಳಿಗೆ ಸಪೋರ್ಟ್ ಅನ್ನ ಕೊಡ್ತಾರೆ. ಆಯ್ತಾ. ಖಿಲಾಫತ್ ಚಳವಳಿಗೆ ಸಪೋರ್ಟ್ ಅನ್ನ ಕೊಡುವಂತದ್ದು. ಸೊ ಭಾರತದಲ್ಲಿ ಅದರ ನೇತೃತ್ವವನ್ನು ವಹಿಸಿದಂತವರು ಯಾರು ಅಂತ ಹೇಳಿದ್ರೆ ಮಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ. ಮಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ. ಮಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಭಾರತದಲ್ಲಿ ನೇತೃತ್ವವನ್ನು ವಹಿಸಿದವರು. ಖಿಲಾಫತ್ ಚಳವಳಿಯ ನೇತೃತ್ವ ವಹಿಸಿದಂತ ಭಾರತೀಯರಲ್ಲಿ ಯಾರು ಅಂತ ಹೇಳಿದ್ರೆ ಶೌಕತ್ ಅಲಿ ಮತ್ತು ಮಹಮ್ಮದ್ ಅಲಿ. ಶೌಕತ್ ಅಲಿ ಮತ್ತು ಮಹಮ್ಮದ್ ಅಲಿ ಖಿಲಾಫತ್ ಚಳವಳಿಯ ನೇತೃತ್ವವನ್ನು ವಹಿಸಿದಂತಹ ಭಾರತೀಯರು. ಅವರು ಸಹೋದರರವರು. ಸೊ ಈ ಮೂಲಕ ಈ ಒಂದು ಆಂದೋಲನಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಸಪೋರ್ಟ್ ನೀಡ್ತದೆ. ಅಷ್ಟೇ ಅಲ್ಲದೆ ರಾಷ್ಟ್ರೀಯ ನಾಯಕರು ಸಹ, ಕಾಂಗ್ರೆಸ್ನ ಸಂಘಟನೆಯು ಸಹ ಈ ಚಳವಳಿಗೆ ಒಂದು ಸಪೋರ್ಟ್ ಅನ್ನ ನೀಡ್ತದೆ. ಇಡೀ ದೇಶವೇ ಇದಕ್ಕೆ, ಹಿಂದೂ ಮುಸಲ್ಮಾನರೆಲ್ಲರೂ ಸಹ ಈ ಒಂದು ಚಳವಳಿಗೆ ಸಪೋರ್ಟ್ ಅನ್ನ ನೀಡ್ತಾರೆ. ಇದನ್ನೇ ನಾವು ಖಿಲಾಫತ್ ಚಳವಳಿ ಅಂತ ಹೇಳುವಂಥದ್ದು. ಖಿಲಾಫತ್ ಚಳವಳಿಗೆ ಯಾಕೆ ಗಾಂಧೀಜಿಯವರು ಸಪೋರ್ಟ್ ಕೊಟ್ಟದ್ದು ಅಂತ ಹೇಳಿದ್ರೆ ಹಿಂದೂ ಮುಸಲ್ಮಾನರ ಐಕ್ಯತೆಗೆ. ಒಮ್ಮೊಮ್ಮೆ ನಿಮ್ಗೆ ಆ ರೀತಿಯ ಕ್ವಶನ್ ಬರ್ತದೆ, ಹೇಳಿಕೆ ಅಂತ ಹೇಳಿ ಬಂದಲ್ಲ, ಸೊ ಅದಕ್ಕೆ ಹೇಳಿದ್ದು. ಆಯ್ತಾ. ಸೊ ಇದು ಖಿಲಾಫತ್ ಚಳವಳಿ, ಗಾಂಧೀಜಿ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರು ಅಂತೇಳಿ. ನೆಕ್ಸ್ಟ್ ಗಾಂಧೀಜಿಯ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಫಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಅವರು ಒಂದು ಪ್ರಾರಂಭಿಸಿದಂತಹ ಫಸ್ಟ್ ಸ್ಟೆಪ್ ದಟ್ ಈಸ್ ಅ ನಾನ್ ಕಾರ್ಪೊರೇಷನ್ ಮೂವ್ಮೆಂಟ್, ಅಂದ್ರೆ ಅಸಹಕಾರ ಚಳವಳಿ. ಅಸಹಕಾರ ಚಳವಳಿ. ನೆಕ್ಸ್ಟ್ ಸೈಡ್ ಹೆಡಿಂಗ್, ದಿಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಯಾವಾಗ ಪ್ರಾರಂಭ ಆದ್ದು ಅಂತ ಹೇಳಿದ್ರೆ 1920ಯಲ್ಲಿ ಪ್ರಾರಂಭ ಆದ್ದು. ಇದನ್ನು ಕಾಂಗ್ರೆಸ್ನ ಅಧಿವೇಶನದ ಮೂಲಕ ಪ್ರಾರಂಭ ಮಾಡಿದ್ರು. ಆಯ್ತಾ. ಸೊ ಕ್ವಶನ್ ಹೇಗೆ ಬರ್ಬೋದು ಅಂತ ಹೇಳಿದ್ರೆ ನೀವು ಕ್ವಶನ್ ಆಗಿ ಬರ್ಕೊಂಡ್ರೆ ತುಂಬಾ ಒಳ್ಳೇದು. ಅದನ್ನ ಬೇಕಿದ್ರೆ ಗಾಂಧೀಜಿಯವರು 1920 ಸೆಪ್ಟೆಂಬರ್ 4ರಂದು ಗಾಂಧೀಜಿಯವರು 1920 ಸೆಪ್ಟೆಂಬರ್ 4ರಂದು INC ಅಂದ್ರೆ ಗೊತ್ತುಂಟಲ್ಲ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಗೊತ್ತಿಲ್ಲದವರು ಕಾಂಗ್ರೆಸ್ ಅದೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತಲೇ ಬರೀರಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳಿದ್ರೆ INC ಅಂತ ಹೇಳಿಯೇ ಬರ್ಕೊಳ್ಳಿ. 1920 ಗಾಂಧೀಜಿಯವರು 1920 ಸೆಪ್ಟೆಂಬರ್ 4ರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಅಸಹಕಾರ ಚಳವಳಿಯನ್ನು
ಅಸಹಕಾರ ಚಳವಳಿಯನ್ನು ಆರಂಭಿಸಲು ಅಸಹಕಾರ ಚಳವಳಿಯನ್ನು ಆರಂಭಿಸಲು ಅಸಹಕಾರ ಚಳವಳಿಯನ್ನು ಆರಂಭಿಸಲು ಗೊತ್ತುವಳಿಯೊಂದನ್ನು ಅನುಮೋದಿಸಿದರು. ಗೊತ್ತುವಳಿಯೊಂದನ್ನು ಅನುಮೋದಿಸಿದರು. ಗೊತ್ತುವಳಿಯೊಂದನ್ನು ಅನುಮೋದಿಸಿದರು. ಆನ್ಸರ್ ಕಲ್ಕತ್ತಾ ಅಧಿವೇಶನ. ಕಲ್ಕತ್ತಾದ ವಿಶೇಷ ಅಧಿವೇಶನ ಅದು. I will repeat the question. Okay, ಗಾಂಧೀಜಿಯವರು 1920 ಸೆಪ್ಟೆಂಬರ್ 4ರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಅಸಹಕಾರ ಚಳವಳಿ ಆರಂಭಿಸಲು ಗೊತ್ತುವಳಿಯೊಂದನ್ನು ಆರಂಭಿಸಿದರು? ದಟ್ ಈಸ್ ಅ ಕ್ವಶನ್. ದ ಆನ್ಸರ್ ಈಸ್ ಏನು, ಕಲ್ಕತ್ತಾದ ವಿಶೇಷ ಅಧಿವೇಶನ ಅಥವಾ ಕಲ್ಕತ್ತಾ ಅಧಿವೇಶನ ಅಂದ್ರೂ ಓಕೆ, ನೋ ಪ್ರಾಬ್ಲಮ್. ಸೊ ಅದರ ಪರಿಚಯ, ಅಸಹಕಾರ ಚಳವಳಿ ಅಂದ್ರೆ ಏನು ಅಂತ ಹೇಳಿ. ಅಹಿಂಸೆಯ ಮೂಲಕ ಸ್ವರಾಜ್ಯವನ್ನ ಗಳಿಸುವಂಥದ್ದು ಅಂದ್ರೆ ಸ್ವಾತಂತ್ರ್ಯವನ್ನ ಗಳಿಸುವಂಥದ್ದು, ಬ್ರಿಟಿಷರ ಆಡಳಿತವನ್ನು ಏನು ಜನರಿಗೆ ಅವರು ಯಾವ ರೀತಿಯಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನರಿಗೆ ಅರಿವನ್ನ ಮೂಡಿಸುವಂತಹ ಒಂದು ಕೆಲಸ. ಸೊ ಇದೆಲ್ಲವೂ ಸಹ ಇದರ ಒಳಗಾಗಿತ್ತು. ಅದಕ್ಕಿಂತಲೂ ಮುಖ್ಯವಾಗಿ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದ ಘಟನೆಗಳು ಇನ್ನು ಮುಂದೆ ಆಗ್ಬಾರ್ದು. ಅಂದ್ರೆ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದಿಂದ ಏನದು ಭಾರತೀಯರು ಕಳ್ಕೊಂಡದ್ದು, ಹೌದಾ? ಸೊ ಆದ್ರಿಂದ ಅಂತಹ ಒಂದು ಘಟನೆ, ಅಂತಹ ಒಂದು ಹತ್ಯಾಕಾಂಡ ಸೊ ಇನ್ನು ಆಗ್ಬಾರ್ದು ಭಾರತದಲ್ಲಿ ಅನ್ನುವಂಥದ್ದು ಗಾಂಧೀಜಿಯವರ ಮುಖ್ಯ ಗುರಿಯಾಗಿತ್ತು. ಮತ್ತೆ ಬ್ರಿಟಿಷರ ಆಡಳಿತವನ್ನ ಸಂಪೂರ್ಣವಾಗಿ ವಿರೋಧಿಸಿತು. ಸೊ ಇದಿಷ್ಟು ಏನು ಇವರ ಅದು ಅಸಹಕಾರ ಚಳವಳಿಯ, ಗಾಂಧೀಜಿ ಅಸಹಕಾರ ಚಳವಳಿಯ ಪ್ರಮುಖ ಗುರಿಗಳು ಇಲ್ಲಿ ಉಂಟು ನೋಡಿ. ಫಸ್ಟ್ ಒನ್, ಅಹಿಂಸೆಯ ಮೂಲಕ ಸ್ವರಾಜ್ಯ ಗಳಿಕೆ. ಹಿಂಸೆ ಮೂಲಕ ಅಲ್ಲ, ಅಹಿಂಸಾ ಮಾರ್ಗವಾಗಿ. ನೆಕ್ಸ್ಟ್, ಬ್ರಿಟಿಷರ್ ನಿರ್ದಯ ಆಡಳಿತದ ಅವರ ಒಂದು ಭಾರತೀಯರ ಮೇಲೆ ಯಾವ ರೀತಿಯ ಶೋಷಣೆ ಆಡಳಿತ ಮಾಡ್ತಾ ಇದ್ದಾರೆ ಅನ್ನೋದನ್ನು ಭಾರತೀಯ ಜನರಿಗೆ ಪರಿಚಯ ಮಾಡುವಂಥದ್ದು. ನೆಕ್ಸ್ಟ್, ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಭವಿಷ್ಯದಲ್ಲಿ ಆಗದೇ ಇರುವಂತೆ ಜಾಗೃತ ವಹಿಸುವುದು. ನೆಕ್ಸ್ಟ್, ಬ್ರಿಟಿಷರ ಆಡಳಿತವನ್ನು ಸಂಪೂರ್ಣ ವಿರೋಧಿಸುವುದು. ನೀವು ಬೇಕಿದ್ರೆ ಮಕ್ಳು ಇದು ಫೈನಲ್ ಎಕ್ಸಾಮ್ಗೆ ಕೇಳ್ತಾರೆ, ಅಸಹಕಾರ ಚಳವಳಿಯ ಗುರಿಗಳು ಅಂತ ಹೇಳಿ. ನೀವು ಬರೀಲಿಕ್ಕೆ ತುಂಬಾ ಹೊತ್ತಾಗ್ತದಲ್ಲ, ಮತ್ತೆ ವಿಡಿಯೋ ನೋಡಿ ಬರೀರಿ ಇದನ್ನ 4 ಪಾಯಿಂಟ್ ಅನ್ನ, ಇಲ್ಲಾಂದ್ರೆ ಸ್ಕ್ರೀನ್ ಶಾಟ್ ತೆಗೀರಿ. ಈಗ ಸ್ಕ್ರೀನ್ ಶಾಟ್ ತೆಗೆದು ಮತ್ತೆ ಬರೀರಿ, ಪ್ಲೇಸ್ ಬಿಡಿ ಬೇಕಿದ್ರೆ. ಅಂದ್ರೆ ನೀವು ಈಗ ಬರಿತಾ ಇರುವಂತಹ ಪಾಯಿಂಟ್ ಬುಕ್ ಉಂಟಲ್ಲ, ಅದು ಕೇವಲ NTS ಎಕ್ಸಾಮ್ ಆದ್ಮೇಲೆ ಅದನ್ನ ಬಿಸಾಡ್ಬೇಡಿ ಮಕ್ಳೇ. ನಾನ್ ಮಾಡಿದ್ದೆ ವೇಸ್ಟ್ ಆಗ್ತದೆ. ನಾನು ಅಂದ್ರೆ NTSC ಎಷ್ಟು ಉದ್ದೇಶ ಇಟ್ಕೊಂಡಿದ್ದೇನೋ, ನಿಮ್ಮಲ್ಲಿ ಡಿಸ್ಟಿಂಕ್ಷನ್ 600 ಎಬೋ ಸ್ಕೋರ್ ಮಾಡುವಂತವ್ರು ಇದ್ದೀರಾ, ಅದಕ್ಕೆ ಪೂರಕವಾಗಿ ಸಹ ನಾನು ಅನೇಕ ಅಂಶಗಳು ನಿಮಗೆ ಹೇಳಿದ್ದೇನೆ ನಾನು, ಹೌದಾ? ಸೊ ಅದಕ್ಕೋಸ್ಕರವಾಗಿ ಸ್ಕ್ರೀನ್ ಶಾಟ್ ತೆಗಿರಿ. ಅಂದ್ರೆ ಈ ಪಾಯಿಂಟ್ ಬುಕ್ ಅನ್ನ ಬಿಸಾಡ್ಲಿಕ್ಕೆ ಹೋಗ್ಬೇಡಿ. ಫೈನಲ್ ಎಕ್ಸಾಮ್ ತನಕಾದ್ರೂ ಇಟ್ಟುಕೊಳ್ಳಿ ನಿಮ್ಮ ಜೊತೆ, ತುಂಬಾ ಹೆಲ್ಪ್ ಆಗ್ತದೆ ಅದು. ಬೇಕಿದ್ರೆ ನಿಮ್ಮ ಸೀನಿಯರ್ಸ್ ಜೊತೆ ಒಮ್ಮೆ ಕೇಳಿ ನೋಡಿ. ಅವರಿಗೂ ಲಾಸ್ಟ್ ಟೈಮ್ ಇದೇ ರೀತಿ ಆನ್ಲೈನ್ ಕ್ಲಾಸ್ ಅಲ್ಲೇ ಮಾಡಿದ್ದು ನಾನು. ಒಂದು ಸ್ಕ್ರೀನ್ ಶಾಟ್ ತೆಗಿರಿ, ಆಯ್ತಾ? ಇದಿಷ್ಟು ಗಾಂಧೀಜಿಯ ಅಸಹಕಾರ ಚಳವಳಿಯ ಗುರಿಗಳು. ನೀವು ಅದು ಸೈಡ್ ಹೆಡಿಂಗ್ ಹಾಗೆ ಬರೆದ್ರು ಆದಿತ್ತು. ಸೊ ಅಸಹಕಾರ ಚಳವಳಿಯಲ್ಲಿ ಈಗ ಯಾರೋ ಒಬ್ರು ಏನೋ ಚಳವಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಡಿಮಾಂಡ್ ಇರ್ಬೇಕಲ್ವಾ, ಅಲ್ಲಿ ಬೇಡಿಕೆ ಇರ್ಬೇಕು. ಹೌದಾ? ಈಗ ರೈತರು ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಆಗ ಅಲ್ಲಿ ಬಂದು ಕೇಳ್ತಾರೆ, ಯಾಕೆ ನೀವು ಮಾಡ್ತಾ ಇದ್ದೀರಿ, ವಾಟ್ ಆರ್ ದ ಡಿಮಾಂಡ್, ನಿಮ್ಗೆ ಏನ್ ಬೇಕು, ಬೇಡಿಕೆ ಏನು ಅಂತ ಹೇಳಿ, ಹೌದಾ? ಸೊ ಅದೇ ರೀತಿಯಲ್ಲಿ ಅಸಹಕಾರ ಚಳವಳಿಯಲ್ಲಿ ಸಹ ಕೆಲವೊಂದು ಬೇಡಿಕೆಗಳಿತ್ತು. ಸೊ ಅದೇನು ಅಂತ ಹೇಳಿದ್ರೆ ರೌಲತ್ ಕಾಯ್ದೆಯನ್ನ ಹಿಂಪಡೆಯುವಂಥದ್ದು. ರೌಲತ್ ಕಾಯ್ದೆ ಏನಿತ್ತು ಅದನ್ನ ಹಿಂಪಡೆಯುವಂತಹ ಒಂದು ಬೇಡಿಕೆ ಇತ್ತು. ನೆಕ್ಸ್ಟ್, ಹೊಸ ರಾಜಕೀಯ ಸುಧಾರಣೆಗಳನ್ನ ಜಾರಿಗೊಳಿಸುವ ಮೂಲಕ ಸ್ವರಾಜ್ಯವನ್ನ ಭಾರತಕ್ಕೆ ನೀಡಬೇಕು ಅನ್ನುವಂಥದ್ದು ಒಂದು, ಅಂದ್ರೆ ಭಾರತದ ಆಡಳಿತವನ್ನ ಭಾರತೀಯರಿಗೆ ಕೊಡ್ಬೇಕು, ಅದು ಒಂದು ಬೇಡಿಕೆ. ಇನ್ನೊಂದೇನು ಅಂತ ಹೇಳಿದ್ರೆ ರೌಲತ್ ಕಾಯ್ದೆಯನ್ನ ಹಿಂತೆಗೆಯುವಂಥದ್ದು. ಇದೆರಡು ಬೇಡಿಕೆಗಳಿತ್ತು. ರೌಲತ್ ಕಾಯ್ದೆಯನ್ನ ಹಿಂತೆಗೆದುಕೊಳ್ಳುವಂಥದ್ದು ಮತ್ತು ಇನ್ನೊಂದು ಸ್ವರಾಜ್ಯವನ್ನ ಭಾರತಕ್ಕೆ ಬಿಟ್ಟು ಕೊಡುವಂಥದ್ದು, ಅಂದ್ರೆ ಭಾರತದ ಆಡಳಿತವನ್ನ ಭಾರತೀಯರಿಗೆ ಬಿಟ್ಟು ಕೊಡುವಂಥದ್ದು. ಸೊ ಈ ರೀತಿಯ ಎರಡು ಬೇಡಿಕೆಗಳು ಅಸಹಕಾರ ಚಳವಳಿಯಲ್ಲಿ ಇದ್ದಿರುವಂಥದ್ದು.
ಹಾಗೆ ಶಾರ್ಟ್ ಆಗಿ ಬರೀರಿ, ಬೇಡಿಕೆಗಳು ಅಂತ ಬರೆದು ರೌಲತ್ ಕಾಯ್ದೆಯನ್ನು ಹಿಂಪಡೆಯುವುದು. ನೆಕ್ಸ್ಟ್ ಪಾಯಿಂಟ್, ಸ್ವರಾಜ್ಯವನ್ನು ಭಾರತೀಯರಿಗೆ ನೀಡುವುದು. ಸ್ವರಾಜ್ಯವನ್ನ ಭಾರತೀಯರಿಗೆ ನೀಡುವುದು. ಸೊ ಅಸಹಕಾರ ಚಳವಳಿ ಅಂತ ಹೇಳಿ ಅಂದ್ರೆ ಆ ಚಳವಳಿಯನ್ನು ಯಾವ ರೀತಿಯಲ್ಲಿ ಮಾಡಿದ್ರು ಅಂತ ಹೇಳಿದ್ರೆ, ಇಂಗ್ಲಿಷ್ ಅಲ್ಲಿ ನಾನ್ ಕಾರ್ಪೊರೇಷನ್ ಅಂದ್ರೆ ಕಾರ್ಪೊರೇಷನ್ ಕೊಡದೇ ಇರುವಂತದ್ದು. ಅಸಹಕಾರ, ಸಹಕಾರ ಕೊಡದೇ ಇರುವುದು. ಅಸಹಕಾರ ಚಳವಳಿ ಏನು ಅಂತ ಹೇಳಿದ್ರೆ ಆ ವರ್ಡ್ ಅಲ್ಲೇ ನಿಮಗೆ ಮೀನಿಂಗ್ ಉಂಟು. ಏನು? ಸಹಕಾರ ಕೊಡದೇ ಇರುವಂತದ್ದನ್ನೇ ಅಸಹಕಾರ ಚಳವಳಿ ಅಂತ ಹೇಳಿ ನಾವು ಹೇಳ್ತೇವೆ. ಹೌದಾ? ದ ಫಸ್ಟ್ ಒನ್ ಏನು ಅಂತ ಹೇಳಿದ್ರೆ ನ್ಯಾಯಾಲಯಗಳನ್ನ ಬಹಿಷ್ಕರಿಸುವಂಥದ್ದು. ಆಯ್ತಾ? ನ್ಯಾಯಾಲಯ ಮಾತ್ರ ಅಲ್ಲ, ಅದರ ಜೊತೆಗೆ ಬ್ರಿಟಿಷ್ ಶಾಲಾ ಕಾಲೇಜುಗಳು ಮತ್ತು ನ್ಯಾಯಾಲಯ ಎರಡನ್ನೂ ಸಹ ಬಹಿಷ್ಕಾರ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಈ ಪಾಯಿಂಟ್ ನೀವು ಪಾಯಿಂಟ್ ಬುಕ್ ಅಲ್ಲಿ ಬರ್ಕೊಳ್ಬೇಕು ಅಂತ ಹೇಳಿಲ್ಲ, ಯಾಕೆಂತ ಹೇಳಿದ್ರೆ ಈ ಪಾಯಿಂಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಹಾಗೆ ಉಂಟು. ಆದ ಕಾರಣ ನೀವು ಅದನ್ನ ಬರ್ಕೊಳ್ಬೇಕು ಅಂತ ಹೇಳಿಲ್ಲ. ಅಲ್ಲಿ ಅಸಹಕಾರ ಚಳವಳಿಯ ಪ್ರಮುಖ ಕಾರ್ಯಕ್ರಮಗಳು ಅಂತ ಹೇಳಿ ಬರೆದು ಬೇಕಿದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ 6 ಪಾಯಿಂಟ್ಸ್ ಅಂತ ಹೇಳಿ ಬೇಕಿದ್ರೆ ಬರ್ಕೊಳ್ಳಿ. ಹೇಳ್ತಾ ಹೋಗ್ತೇನೆ. ಶಾಲಾ ಕಾಲೇಜನ್ನು ಬಹಿಷ್ಕರಿಸುವುದು, ನ್ಯಾಯಾಲಯವನ್ನ ಬಹಿಷ್ಕರಿಸುವುದು. ನೆಕ್ಸ್ಟ್ ರೌಲತ್ ಕಾಯ್ದೆ ಅಂದ್ರೆ 1919 ಕಾಯ್ದೆ ಎನ್ನುವ ಪ್ರಾಂತೀಯ ಶಾಸನಗಳ ಸಭೆಗೆ ನಡೆಯುವ ಚುನಾವಣೆಯನ್ನ ಬಹಿಷ್ಕರಿಸುವಂತದ್ದು. ಆಯ್ತಾ? ಆ ಒಂದು 1919 ಒಂದು ಕಾಯ್ದೆ ಬಂದಿರ್ತದೆ. ಅಲ್ಲಿ ಏನಾಗಿತ್ತು ಅಂತಂದ್ರೆ ಪ್ರಾಂತೀಯ ಶಾಸನಗೆ ಚುನಾವಣೆಗೆ ಅವಕಾಶ ಕೊಟ್ಟಿರ್ತಾರ, ಆ ಚುನಾವಣೆಯನ್ನೇ ಬಹಿಷ್ಕರಿಸುವಂತದ್ದು. ಅಂದ್ರೆ ಗೌರ್ಮೆಂಟ್ ಇಂದ ಏನೆಲ್ಲ ಉಂಟು ಬ್ರಿಟಿಷ್ ಗೌರ್ಮೆಂಟ್ ಅದನ್ನೆಲ್ಲವನ್ನ ಬಹಿಷ್ಕರಿಸುವಂತದ್ದು. ನೆಕ್ಸ್ಟ್ ರವೀಂದ್ರನಾಥ ಟಾಗೋರ್ನವರು ಮಾಡಿದ್ದ ಹಾಗೆ ಬ್ರಿಟಿಷರು ನೀಡಿರುವಂತ ಭಾರತೀಯರಿಗೆ ನೀಡಿದಂತಹ ಎಲ್ಲಾ ಗೌರವವನ್ನು ಅಥವಾ ಏನೆಲ್ಲ ಸ್ಥಾನಮಾನಗಳನ್ನ ಕೊಟ್ಟಿದ್ದಾರೆ, ಪದವಿಗಳನ್ನು, ಅದೆಲ್ಲವನ್ನು ಸಹ ಭಾರತೀಯರು ಅವರಿಗೆ ರಿಟರ್ನ್ ಮಾಡುದು. ಆಯ್ತಾ? ಅದನ್ನು ಸಹ ವಾಪಸ್ ಮಾಡುವಂಥದ್ದು. ಅದು ಸಹ ಒಂದು ಅಸಹಕಾರ ಚಳವಳಿ ಒಂದು ಕಾರ್ಯಕ್ರಮ ಆಗಿತ್ತು. ನೆಕ್ಸ್ಟ್ ಸ್ಥಳೀಯ ಸಭೆಗಳಿಗೆ ನಾಮನಿರ್ದೇಶನಗೊಂಡಂತಹ ಸದಸ್ಯರು ರಿಸೈನ್ ಮಾಡುದು. ಆಯ್ತಾ? ಅವರು ಯಾರೆಲ್ಲ ಸ್ಥಳೀಯ ಒಂದು ಸಭೆಗಳಿಗೆ ಭಾರತೀಯರನ್ನು ನಾಮನಿರ್ದೇಶನ ಮಾಡಿದಾರೋ ಅವರೆಲ್ಲ ಅವರಿಗೆ ರಾಜೀನಾಮೆ ಕೊಡುವಂಥದ್ದು. ನೆಕ್ಸ್ಟ್ ಸ್ಥಳೀಯ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೇ ಇರುವಂಥದ್ದು. ಬ್ರಿಟಿಷ್ ಗವರ್ಮೆಂಟ್ ಇದು ಯಾವ್ದೆಲ್ಲ ಕಾರ್ಯಕ್ರಮ ಆಗ್ತದೋ ಅದನ್ನ ಯಾವುದರಲ್ಲಿ ಸಹ ಭಾಗವಹಿಸದೆ ಬಹಿಷ್ಕಾರ ಮಾಡುವಂಥದ್ದು. ಇನ್ನೊಂದು ಮೇನ್ ಆಗಿ ಏನು ಅಂತ ಹೇಳಿದ್ರೆ ವಿದೇಶಿ ವಸ್ತುಗಳಿತ್ತಲ್ವಾ, ಆ ವಿದೇಶಿ ವಸ್ತುಗಳನ್ನ ಸಂಪೂರ್ಣವಾಗಿ ಬಹಿಷ್ಕರಿಸುವಂತ, ಸ್ವದೇಶಿ ವಸ್ತುಗಳನ್ನ ಹೆಚ್ಚು ಉಪಯೋಗಿಸಿ ವಿದೇಶಿ ವಸ್ತುವನ್ನ ಸಂಪೂರ್ಣವಾಗಿ ಬಹಿಷ್ಕರಿಸುವಂತಹ ಕೆಲಸವನ್ನು ಅಥವಾ ಆ ರೀತಿಯ ಕಾರ್ಯಕ್ರಮಗಳನ್ನು ಅಸಹಕಾರ ಚಳವಳಿಯಲ್ಲಿ ಮಾಡಲಾಯಿತು. ಇದನ್ನೇ ನಾವು ಅಸಹಕಾರ ಚಳವಳಿ ಅಂತ ಹೇಳುದು. ಆ ಕಾನ್ಸೆಪ್ಟ್ ತುಂಬಾ ಸುಲಭವಾಗಿ ಉಂಟು, ಏನ್ ಕಷ್ಟ ಇಲ್ಲ. ಹೌದಾ? ಸೊ ಅಂದ್ರೆ ಬ್ರಿಟಿಷರ ಎಲ್ಲಾ ಕಾರ್ಯಕ್ರಮಗಳನ್ನು, ಬ್ರಿಟಿಷರ ಪ್ರೋಗ್ರಾಮ್ಗಳನ್ನು, ಬ್ರಿಟಿಷರ ಅವಾರ್ಡ್ಗಳನ್ನು ಎಲ್ಲವನ್ನು ಸಹ ಬಹಿಷ್ಕರಿಸುವುದು, ವಿರೋಧಿಸುವಂಥದ್ದು. ಅವರೇನಾದ್ರೂ ನಾಮಿನೇಟ್ ಮಾಡಿದ್ರೆ ಅಥವಾ ನಾಮನಿರ್ದೇಶನ ಮಾಡಿದಕ್ಕೆ ರಿಸೈನ್ ಮಾಡುವಂಥದ್ದು. ಸೊ ಈ ರೀತಿಯ ಕಾರ್ಯಕ್ರಮಗಳನ್ನು ಗಾಂಧೀಜಿ ಕೈಗೊಳ್ತಾರೆ ಅಸಹಕಾರ ಚಳವಳಿಯ ಮೂಲಕ. ಇನ್ನು ಉಳಿದಂತಹ ಕೆಲವೊಂದು ಕಾರ್ಯಯೋಜನೆಗಳು ಏನಾಗಿತ್ತು, ಇದಿಷ್ಟು ಅಲ್ಲದೆ ಬೇರೆ ಕಾರ್ಯಯೋಜನೆಗಳು ಏನಿತ್ತು, ಇದೆಲ್ಲ ಬ್ರಿಟಿಷರನ್ನ ರಿಜೆಕ್ಟ್ ಮಾಡುವಂತಹ ಒಂದು ಕಾರ್ಯಕ್ರಮ ಆಗಿತ್ತು. ಇನ್ನು ಭಾರತಕ್ಕೆ ಸಪೋರ್ಟಿವ್ ಆಗಿರುವಂತಹ ಸಹಕಾರಕ್ಕೆ, ಭಾರತದ ಆಡಳಿತ ಆಗ್ಬೇಕು ಅಂದ್ರೆ ಭಾರತೀಯರಿಗೆ ಸಪೋರ್ಟ್ ನೀಡುವಂತಹ, ಭಾರತೀಯರನ್ನ ಅಭಿವೃದ್ಧಿ ಮಾಡುವಂತಹ ಕಾರ್ಯಕ್ರಮವು ಸಹ ಅಸಹಕಾರದಲ್ಲಿತ್ತು. ಅಸಹಕಾರ ಯಾರಿಗೆ ಇದ್ದದ್ದು ಅಂತ ಹೇಳಿದ್ರೆ ಬ್ರಿಟಿಷ್ ಗವರ್ಮೆಂಟಿಗೆ. ಹೌದಾ? ಸೊ ಇನ್ಯಾವುದು ಅಂತ ಹೇಳಿದ್ರೆ ಭಾರತದಲ್ಲೇ ಇದ್ದಂತಹ ಭಾರತದ ಕೈಮಗ್ಗದ ನೇಕಾರಿಕೆಯನ್ನ ಉತ್ತೇಜಿಸುವಂಥದ್ದು. ಆಯ್ತಾ? ಕೈಮಗ್ಗ ಗೊತ್ತುಂಟು. ಹೌದಾ? ಕೈಮಗ್ಗ ಅದು ಗಾಂಧೀಜಿ ಅಂತ ಹೇಳುವಾಗಲೇ ನಮಗೆ ಗೊತ್ತಾಗ್ತದೆ ಕೈಮಗ್ಗದ್ದು. ಹೌದಾ? ಸೊ ಆ ರೀತಿಯ ಕೈಮಗ್ಗದ ನೇಕಾರಿಕೆ ಏನಿದೆ ಅದನ್ನ ಉತ್ತೇಜಿಸುವಂಥದ್ದು. ನೆಕ್ಸ್ಟ್ ಭಾರತದ ಉಡುಪಾದಂತಹ ಖಾದಿಯನ್ನ ತಯಾರಿಸುವುದು. ಗೊತ್ತುಂಟು ಗಾಂಧೀಜಿ ಖಾದಿಯನ್ನ ಬಳಸ್ತಾ ಇದ್ರು ಅಂತ. ಸೊ ಖಾದಿಯನ್ನ ತಯಾರಿಸುವಂಥದ್ದು. ನೆಕ್ಸ್ಟ್ ಬ್ರಿಟಿಷ್ ಶಾಲಾ ಕಾಲೇಜನ್ನ ಬಹಿಷ್ಕಾರ ಮಾಡಿದ್ದೇವೆ, ಆದ್ರಿಂದ ನಾವು ಯಾವುದಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಭಾರತೀಯ ಶಾಲೆಗಳನ್ನ ತೆರೆಯುವುದು, ಅಂದ್ರೆ ರಾಷ್ಟ್ರೀಯ ಶಾಲೆಗಳನ್ನ ತೆರೆಯುವಂಥದ್ದು. ಆ ರಾಷ್ಟ್ರೀಯ ಶಾಲೆಗಳಲ್ಲಿ ಭಾರತೀಯರಿಗೆ ಭಾರತೀಯ ಸಂಸ್ಕೃತಿಯನ್ನ ಕಲಿಸಿಕೊಡುವಂಥದ್ದು. ಮತ್ತೆ ಇನ್ನೊಂದು ಹಿಂದೂ ಮುಸಲ್ಮಾನರನ್ನ ಐಕ್ಯಗೊಳಿಸುವುದು, ಅದು ಸಹ ಅದರ ಒಂದು ಕಾರ್ಯಯೋಜನೆ ಆಗಿತ್ತು. ನೆಕ್ಸ್ಟ್ ಅಸ್ಪೃಶ್ಯತೆ ಏನಿತ್ತು ಭಾರತೀಯರಲ್ಲಿ ಅದನ್ನ ಹೋಗಲಾಡಿಸುವಂಥದ್ದು, ಅನ್ಟಚಬಿಲಿಟಿ ಅಂತ ಹೇಳಿತ್ತಲ್ವಾ ಅಸ್ಪೃಶ್ಯತೆ. ಸೊ ಅಸ್ಪೃಶ್ಯತೆಯನ್ನು ಸಹ ಹೋಗಲಾಡಿಸುವಂಥದ್ದು ಗಾಂಧೀಜಿ ಅಸಹಕಾರ ಚಳವಳಿಯಲ್ಲಿ ಇದ್ದಂತಹ ಇನ್ನೊಂದು ಕಾರ್ಯಕ್ರಮ. ಇನ್ನೊಂದು ಅಸ್ಪೃಶ್ಯತೆ ಜೊತೆಯಲ್ಲಿ ಆವಾಗ
ಭಾರತದಲ್ಲಿ ಮಹಿಳೆಯರನ್ನ ಪರಿಸ್ಥಿತಿ ಸಹ ಶೋಚನೀಯವಾಗಿತ್ತು. ಸೊ ಮಹಿಳೆಯರ ಶೋಚನೀಯ ಸ್ಥಿತಿಯನ್ನ ಡೆವಲಪ್ಮೆಂಟ್ ಮಾಡುದು, ಮಹಿಳೆಯರನ್ನ ಅಭಿವೃದ್ಧಿ ಮಾಡುವಂಥದ್ದು, ಮಹಿಳೆಯರಿಗೆ ಉತ್ತಮ ಸ್ಥಾನಮಾನ ಕೊಡುವಂಥದ್ದು. ಸೊ ಈ ರೀತಿಯ ಕಾರ್ಯಕ್ರಮಗಳೆಲ್ಲವೂ ಸಹ ಇತರ ಕಾರ್ಯಕ್ರಮಗಳ ಪಟ್ಟಿಗಳಲ್ಲಿ ಬರ್ತದೆ. ಇದೆಲ್ಲವೂ ಸಹ ಅಸಹಕಾರ ಚಳವಳಿಯಲ್ಲಿದ್ದಂತಹ ಕಾರ್ಯಕ್ರಮಗಳೇ ಆಗಿದೆ. ಆಯ್ತಾ? ಇದನ್ನ ಬರಿಬೇಕು ಅಂತ ಹೇಳಿ ಇಲ್ಲ ಅಂತ ಅನಿಸ್ತದೆ ನಂಗೆ. ಆಯ್ತಾ? ಅಲ್ಲಿ ಪ್ರಮುಖ 6 ಕಾರ್ಯಕ್ರಮ ಕೇಳಿದಲ್ಲ, ಅದನ್ನ ಸ್ವಲ್ಪ ಕಲ್ತುಕೊಳ್ಳಿ. ಸೊ ಇದೆಲ್ಲ ಅಸಹಕಾರ ಚಳವಳಿ ಇದ್ದಂತಹ ರೀತಿ. ಸೊ ಇದನ್ನ ಇವಾಗ ಏನ್ ಮಾಡ್ಬೇಕು, ಪ್ರೋಗ್ರೆಸಿವ್ ಮಾಡ್ಬೇಕು, ಅದನ್ನು ಅನುಷ್ಠಾನಕ್ಕೆ ತರಬೇಕು. ಸೊ ಅದನ್ನ ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಬೆಳವಣಿಗೆಗಳಾಯ್ತು ಅನ್ನುವಂಥದ್ದನ್ನ ನಾವು ನೋಡ್ಲಿಕ್ಕಿರುವಂಥದ್ದು. ಅದಕ್ಕೆ ಯಾರೆಲ್ಲ ಸಪೋರ್ಟಿವ್ ಆಗಿ ಇಟ್ರು. ಇವಾಗ ಅಲ್ಲಿ ಗಾಂಧೀಜಿಯ ಕಾರ್ಯಕ್ರಮದಲ್ಲಿ ಬಂದಿದೇನು, ಬ್ರಿಟಿಷರ ಪದವಿಯನ್ನ ಇದ್ ಮಾಡುದು, ಬ್ರಿಟಿಷರ ಹುದ್ದೆಗೆ ರಾಜೀನಾಮೆ ಕೊಡುವಂಥದ್ದು, ಇದೆಲ್ಲವನ್ನ ಹೌದಾ, ಅದನ್ನ ಯಾವ ಮಟ್ಟಿಗೆ ಭಾರತೀಯರ ಅನುಷ್ಠಾನಕ್ಕೆ ತಕೊಂಡ್ರು ಅಂತ ಹೇಳಿಬೇಕು. ಗಾಂಧೀಜಿ ಹೇಳಿ ಬಿಡ್ತಾರೆ, ಆದ್ರೆ ಇವಾಗ ನಾವು ನಿಮ್ಗೆ ಈ ರೀತಿಯಲ್ಲಿ ಎಕ್ಸಾಮ್ ಟೈಮಿಗೆ ಈ ರೀತಿಯಲ್ಲಿ ಓದ್ಬೇಕು, ಈ ರೀತಿಯಲ್ಲಿ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ಗೈಡ್ಲೈನ್ಸ್ ಕೊಡ್ಬೋದು. ಹೌದಾ? ಈಗ 50 ಜನರ ಕ್ಲಾಸ್ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ NTSC ಅಲ್ಲಿ 30-35ರಷ್ಟು ಜನ ಇದ್ದೀರಲ್ವಾ? ಸೊ ಅಷ್ಟು ಜನರಿಗೆ ನಾವು ಒಂದೇ ರೀತಿಯಾಗಿ ಕೋಚಿಂಗ್ ಮಾಡ್ತೇವೆ. ಹೌದಾ? ಒಂದೇ ರೀತಿಯಾಗಿ ಎಲ್ಲಾ ವಿಚಾರಗಳನ್ನ ಹೇಳ್ತೇವೆ, ಒಂದೇ ರೀತಿಯಾಗಿ ಕ್ವಶನ್ಸ್ ಕೊಡ್ತೇವೆ, ಎಲ್ಲ ಮಾಡ್ತೇವೆ. ಯಾರನ್ನು ಒಬ್ರನ್ನ ಕರೆದು ಇಬ್ರನ್ನ ಕರೆದು ಅವರಿಗೆ ಮಾತ್ರ ಹೇಳುವಂತದ್ದು ಮಾಡುದಿಲ್ಲ, ಎಲ್ರಿಗೂ ಮಾಡ್ತೇವೆ. ಅದ್ರಲ್ಲಿ ಅನುಷ್ಠಾನಗೊಳಿಸುವಂತದ್ದು ನೋಡಿ, ಇವತ್ತಿನ ಕ್ಲಾಸಿಗೆ ಇರುದು 9 ಜನ. ಆಗ ಅಂದ್ರೆ ಆಗ ಎಷ್ಟಿತ್ತು, 9 ಇದ್ರು, ಈಗ 8 ಆದ್ರು. ಆಯ್ತಾ? ಅಷ್ಟೇ ಜನ ಇರುವಂತದ್ದು. ಹೌದಾ? ಸೊ ಆ 35 ಜನ ಎಲ್ಲರೂ ಸಹ ಅನುಷ್ಠಾನ ತಕೊಂಡ್ರ ಅಂತ ಹೇಳಿದ್ರೆ ಇಲ್ಲ. ಹೌದಾ? ಸೊ ಎಲ್ಲರೂ ಅನುಷ್ಠಾನಕ್ಕೆ ತಕೊಳ್ಳಿಲ್ಲ. ಸೊ ಅದೇ ರೀತಿಯಲ್ಲಿ ಅಂದ್ರೆ ನಾವು ಹೇಳ್ಬೋದು, ಆದ್ರೆ ಅದನ್ನು ಕಾರ್ಯಗತಗೊಳಿಸುವಂತದ್ದು ಕೆಲವೇ ಜನ. ಸೊ ಅದೇ ರೀತಿಯಲ್ಲಿ ಅಸಹಕಾರ ಚಳವಳಿಯಲ್ಲಿ ಗಾಂಧೀಜಿ ಕಾರ್ಯಕ್ರಮಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅದು ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಆಯ್ತು ಅಂತ ಹೇಳಿದ್ರೆ, ದ ಫಸ್ಟ್ ಒನ್ ದೇಶಬಂಧುಗಳಾದಂತಹ ಚಿತ್ತರಂಜನ್ ದಾಸ್ ಇರ್ಬೋದು, ಮೋತಿಲಾಲ್ ನೆಹರು ಇರ್ಬೋದು, ರಾಜೇಂದ್ರ ಪ್ರಸಾದ್ ಇರ್ಬೋದು, ಇಂತಹ ಲಾಯರ್ಸ್, ಅವರೆಲ್ಲರೂ ಸಹ ಲಾಯರ್ಸ್ ಆಗಿದ್ರು. ಹಿರಿಯ ವಕೀಲರು ತಮ್ಮ ವಕೀಲಿ ವೃತ್ತಿಯನ್ನೇ ಬಿಟ್ಟು ಬಿಟ್ರು. ಆಯ್ತಾ? ಸೊ ಅಸಹಕಾರ ಚಳವಳಿಗೆ ಪ್ರೇರೇಪಿತರಾಗಿ ಅಂದ್ರೆ ಗಾಂಧೀಜಿಯ ಕಾರ್ಯಕ್ರಮಕ್ಕೆ ಸಪೋರ್ಟಿವ್ ಆಗಿ ಸೊ ಇವರೆಲ್ಲರೂ ಸಹ ತಮ್ಮ ವಕೀಲಿ ವೃತ್ತಿಯನ್ನ ಬಿಟ್ಟು ಬಿಟ್ರು. ಯಾರೆಲ್ಲ? ಚಿತ್ತರಂಜನ್ ದಾಸ್, ಮೋತಿಲಾಲ್ ನೆಹರು ಮತ್ತು ರಾಜೇಂದ್ರ ಪ್ರಸಾದ್. ಆಯ್ತಾ? ಸೊ ಇವರೆಲ್ಲರೂ ಸಹ ಈ 3 ವ್ಯಕ್ತಿಗಳು ನೋಡಿ ಚಿತ್ರದಲ್ಲಿ ಕಾಣ್ತಾ ಉಂಟು. ಸೊ ಇವರು ತಮ್ಮ ವಕೀಲಿ ವೃತ್ತಿಯನ್ನೇ ಬಿಟ್ಟು ಬಿಟ್ರು. ಸೊ ಗಾಂಧೀಜಿ ಇನ್ನೊಂದೇನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಶಾಲಾ ಕಾಲೇಜುಗಳನ್ನ ಬಹಿಷ್ಕರಿಸುವುದು ಅಂತ ಹೇಳಿ. ಸೊ ಭಾರತೀಯ ಹೋರಾಟಗಾರರಾದಂತಹ ವಿದ್ಯಾರ್ಥಿಗಳೇನ್ ಮಾಡಿದ್ರು ಅಂದ್ರೆ ಶಾಲಾ ಕಾಲೇಜುಗಳನ್ನು ಸಹ ತೊರೆದ್ರು. ಆಯ್ತಾ? ಶಾಲಾ ಕಾಲೇಜನ್ನ ಅಂದ್ರೆ ಬ್ರಿಟಿಷ್ ಶಾಲಾ ಕಾಲೇಜನ್ನ ಬಹಿಷ್ಕಾರ ಮಾಡಿದ್ರು, ಅಥವಾ ಶಾಲೆಯಿಂದ ಹೊರ ಬಂದ್ರು. ಇನ್ನೊಂದು ಹೇಳಿದ್ರೆ ಚುನಾವಣೆಯನ್ನೇ ಬಹಿಷ್ಕಾರ ಮಾಡೋದು, ಬ್ರಿಟಿಷ್ ಗವರ್ಮೆಂಟ್ ನಡೆಸುವಂತಹ ಚುನಾವಣೆಯನ್ನ ಬಹಿಷ್ಕಾರ ಮಾಡ್ಲಿಕ್ಕೆ ಹೇಳಿದ್ದಾರೆ. ಹೌದಾ? ಸೊ ಅಭ್ಯರ್ಥಿಗಳು ಚುನಾವಣೆಗೆ ನಿಲ್ಲಿಸದೆ ಕಾಂಗ್ರೆಸ್ನ ಪಕ್ಷವು ಸಹ ಅಲ್ಲಿ ತನಕ, ಅಂದ್ರೆ ಕಾಂಗ್ರೆಸ್ ಸಂಘಟನೆ ಏನಿದೆ ಅದರಿಂದ ಸಹ ಇಲೆಕ್ಷನ್ಗೆ ನಿಲ್ತಾ ಇದ್ರು ಚುನಾವಣೆಗೆ. 1919ರ ಕಾಯ್ದೆ ಅನ್ವಯ ಏನ್ ಮಾಡಿತ್ತು ಅಂತ ಹೇಳಿದ್ರೆ ಚುನಾವಣೆಗೆ ನಿಲ್ಲಿಸಲಿಲ್ಲ ಯಾವ ಪ್ರಾಂತ್ಯಗಳಲ್ಲಿ ಸಹ. ಆಯ್ತಾ? ಚುನಾವಣೆಯನ್ನೇ ಬಹಿಷ್ಕಾರ ಮಾಡಿತ್ತು. ಚುನಾವಣೆಯನ್ನ ಬಹಿಷ್ಕರಿಸಿತ್ತು. ನೆಕ್ಸ್ಟ್ ಕಾಶಿ ವಿದ್ಯಾಪೀಠ, ಅಂದ್ರೆ ಭಾರತೀಯ ಶಾಲೆಗಳಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿದಲ್ಲ. ಸೊ ಅದಕ್ಕೆ ಸಂಬಂಧಿಸಿ ಕಾಶಿ ವಿದ್ಯಾಪೀಠ, ಗುಜರಾತ್ ವಿದ್ಯಾಪೀಠ, ಬಿಹಾರ ವಿದ್ಯಾಪೀಠ, ಜಾಮಿಯಾ ಮಿಲಿಯಾ ಇಸ್ಮಿಯಾ ರಾಷ್ಟ್ರೀಯ ವಿದ್ಯಾಲಯಗಳನ್ನ ಸ್ಥಾಪಿಸಲಾಯಿತು. ಅಂದ್ರೆ ರಾಷ್ಟ್ರೀಯ ಶಾಲಾ ಕಾಲೇಜುಗಳನ್ನ ಸ್ಥಾಪನೆ ಮಾಡಲಾಯಿತು ಅಂತ ಹೇಳಿ ನಾವು ಶಾರ್ಟ್ ಆಗಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಪದವಿಯನ್ನ ತ್ಯಾಗ ಮಾಡ್ಲಿಕ್ಕೆ ಹೇಳಿದರೆ, ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಆದ ಕೂಡಲೇ ರವೀಂದ್ರನಾಥ ಠಾಗೂರ್ ಅವರು ತಮ್ಮ ನೈಟ್ಹುಡ್ ಪದವಿಯನ್ನು ಆಲ್ರೆಡಿ ತ್ಯಾಗ ಮಾಡಿದ್ದಾರೆ. ಹೌದಾ? ಸೊ ಮಹಿಳೆಯರು ಸೇರಿದಂತೆ ಜನಸಾಮಾನ್ಯರು ಕಾಂಗ್ರೆಸ್ ಹೋರಾಟಕ್ಕೆ ದೇಣಿಗೆಯನ್ನು ನೀಡಿದ್ರು. ಅಸಹಕಾರ ಚಳವಳಿಗೆ ವಿದೇಶಿ ವಸ್ತುಗಳನ್ನ ಮಾರಾಟ ಮಾಡುವ ಅಂಗಡಿಗಳ ಮುಂದೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸ್ಟ್ರೈಕ್ ಗಳನ್ನ ಮಾಡಿದ್ರು. ಸೊ ವಿದೇಶಿ ಬಟ್ಟೆಗಳೇನಿತ್ತು ಅದನ್ನೆಲ್ಲವನ್ನು ಸುಟ್ಟುಹಾಕಿದ್ರು. ವಿದೇಶಿ ಐಟಮ್ ಅನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡುವಂತಹ ಒಂದು ಕಾರ್ಯಕ್ರಮ ಈ ಅಸಹಕಾರ ಚಳವಳಿಯಲ್ಲಿ ಆಯ್ತು.
ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ ಆ ಟೈಮಿಗೆ 1920ಕ್ಕೆ ಅಸಹಕಾರ ಚಳವಳಿ ಸ್ಟಾರ್ಟ್ ಆದ್ದು. 1921ಕ್ಕೆ ಬ್ರಿಟನ್ನ ರಾಜ್ಕುಮಾರ ಭಾರತಕ್ಕೆ ಬರುತ್ತಿತ್ತು. ಸೊ ಅವನ ಆಗಮನವನ್ನ ವಿರೋಧಿಸಿದ್ರು. 1921ಕ್ಕೆ ಪ್ರಿನ್ಸ್ ಆಫ್ ವೇಲ್ಸ್ ರಾಜ್ಕುಮಾರ ಬರುವ ಕಾರ್ಯಕ್ರಮವನ್ನು ವಿರೋಧಿಸಲಾಯಿತು. ಆಯ್ತಾ, 1921ಕ್ಕೆ ಅದು ಪ್ರಿನ್ಸ್ ಆಫ್ ವೇಲ್ಸ್ ಅನ್ನುವಂತಹ ರಾಜಕುಮಾರ ಅವನ್ ಭಾರತಕ್ಕೆ ಬರ್ಲಿಕ್ಕಿದ್ದ. ಸೊ ಆ ಒಂದು ಕಾರ್ಯಕ್ರಮವನ್ನೇ ಈ ಅಸಹಕಾರ ಚಳವಳಿಯ ಹೋರಾಟಗಾರರು ವಿರೋಧಿಸುವಂತಹ ಕೆಲಸವನ್ನ ಮಾಡ್ತಾರೆ. ಸೊ ಇದಿಷ್ಟು ಅಸಹಕಾರ ಚಳವಳಿ ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಆಯಿತು, ಗಾಂಧೀಜಿಯ ಥಿಂಕಿಂಗ್ ಗಳಿಗೆ ಭಾರತೀಯರು ಯಾವ ರೀತಿ ಸಪೋರ್ಟ್ ಮಾಡಿದ್ರು, ಅಸಹಕಾರ ಚಳವಳಿಯ ಕಾರ್ಯಕ್ರಮವನ್ನು ಯಾವ ರೀತಿಯಲ್ಲಿ ಅನುಷ್ಠಾನಕ್ಕೆ ತಂದ್ರು ಅಂತ ಹೇಳಿರುವಂತದ್ದು. ನೆಕ್ಸ್ಟ್, ವಾಟ್ ಆರ್ ದ ಇಫೆಕ್ಟ್ಸ್ ಆಫ್ ದ ನಾನ್ ಕಾರ್ಪೊರೇಷನ್ ಮೂವ್ಮೆಂಟ್, ಅಸಹಕಾರ ಚಳವಳಿಯ ಪರಿಣಾಮ ಏನು, ಏನಾಯ್ತು ಅಸಹಕಾರ ಚಳವಳಿ ಗಾಂಧೀಜಿ 1921ಕ್ಕೆ ತಂದ್ರು, ಹೌದು, ಏನಾಯ್ತು ಅದರಿಂದ, ಏನಾದ್ರೂ ಚೇಂಜಸ್ ಆಯ್ತಾ ಅಂತ ಹೇಳಿ ನಮಗೆ ಬೇಕು, ಹೌದಾ. ಸೊ ಅವರ ಉದ್ದೇಶಗಳು ನಮಗೆ ಗೊತ್ತುಂಟು, ಕರೆಕ್ಟಾ. ಸೊ ಆ ಉದ್ದೇಶಗಳು ಹೇಗೆ ಈಡೇರಿತು ಅಂತ ಹೇಳಿ ಅನ್ನುವಂಥದ್ದು ನೋಡು. ಸೊ ಈ ಚಳವಳಿಯ ಪ್ರಮುಖ ಉದ್ದೇಶ ಕಂಪ್ಲೀಟ್ ಆಗಿ ಕೈಗೂಡ್ಲಿಲ್ಲ ಅಸಹಕಾರ ಚಳವಳಿಯಿಂದ. ಯಾಕೆಂದ್ರೆ 1922 ಅಸಹಕಾರ ಚಳವಳಿ ಹಿಂದಕ್ಕೆ ತಗೊಂಡಿದ್ದಾರೆ ಗಾಂಧೀಜಿ, ಮನಸ್ಸು ನೊಂದು, ಆಯ್ತಾ. ಸೊ ಅದು ಕಂಪ್ಲೀಟ್ ಆಗಿ ಫುಲ್ಫಿಲ್ ಆಗ್ಲಿಲ್ಲ. ಆದ್ರೆ ಭಾರತೀಯರಲ್ಲಿ ಒಂದು ಚೇಂಜಸ್ ಆಯ್ತು, ಒಂದು ಗಂಭೀರವಾದಂತಹ ಬದಲಾವಣೆ ಭಾರತೀಯರಲ್ಲಿ ಆಯ್ತು. ರಾಷ್ಟ್ರೀಯ ಹೋರಾಟಗಾರರಲ್ಲಿ ಹೋರಾಟದ ಒಂದು ಕಿಚ್ಚನ್ನ ಹಚ್ಚಿದಂತೆ ಆಯ್ತು. ಅಂದ್ರೆ ಬ್ರಿಟಿಷರ ಆಡಳಿತದ ಬಗ್ಗೆ ಜನರಿಗೆ ಅರಿವು ಮೂಡಿತಲ್ವಾ. ಸೊ ಆ ಕಾರಣದಿಂದಾಗಿ. ನೆಕ್ಸ್ಟ್, ಕಾಂಗ್ರೆಸ್ ಪ್ರಣೀತ ಚಳವಳಿಯ ಕ್ರಾಂತಿಕಾರ ಆಯಾಮಗಳು ಪಡೆಯಿತು. ಸೊ ಅಲ್ಲಿ ಕ್ರಾಂತಿಕಾರಕ ಮೂವ್ಮೆಂಟ್ಗಳು ಬಂತು. ಹಿಂದೂ ಮುಸ್ಲಿಂ ಭ್ರಾತೃತ್ವ ತಾತ್ಕಾಲಿಕವಾಗಿ ಆದರೂ ಸೃಷ್ಟಿಯಾಯಿತು. ಅಂದ್ರೆ ಅಲ್ಲಿ ಐಕ್ಯತೆ ಒಂದು ಮನೋಭಾವ ಬಂತು ಹಿಂದೂ ಮತ್ತು ಮುಸಲ್ಮಾನರ. ಅದರಲ್ಲಿ ಹುಳಿ ಹಿಂಡಿದಂತಹ ಬ್ರಿಟಿಷರಲ್ಲಿ ಅವ್ರೇನು ವಿಷ ಹಿಂಡಿದ್ರು ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯ್ತು. ರಾಷ್ಟ್ರೀಯ ಹೋರಾಟ ನಗರಗಳನ್ನು ದಾಟಿ ಗ್ರಾಮಾಂತರ ಪ್ರದೇಶ ತನಕ ಮುಟ್ಟುವ ಹಾಗೆ ಆಯ್ತು. ಅಲ್ಲಿಯ ತನಕ ಸ್ಪ್ರೆಡ್ ಆಗಿರ್ಲಿಲ್ಲ ಈ ಒಂದು ನ್ಯಾಷನಲ್ ಮೂವ್ಮೆಂಟ್ ಏನುಂಟು, ಅದು ಬ್ರಿಟಿಷರು ಎಷ್ಟೇ ಭಾರತೀಯರನ್ನ ಶೋಷಣೆಗೊಳಪಟ್ಟಿದ್ರು ಭಾರತೀಯರಿಗೆ ಬ್ರಿಟಿಷ್ ಮಾಡೋದು ತಪ್ಪು ಅನ್ನುವಂತಹ ಕಲ್ಪನೆ ಬಂದಿರ್ಲಿಲ್ಲ, ಆಯ್ತಾ. ಅಥವಾ ನಾವಿಲ್ಲಿ ಶೋಷಣೆಗೆ ಒಳಗಾಗ್ತಿದ್ದೇವೆ ಅನ್ನುವಂಥದ್ದು ಇಡೀ ಎಲ್ಲಾ ಕಡೆಯಲ್ಲೂ ಸ್ಪ್ರೆಡ್ ಆಗಿರ್ಲಿಲ್ಲ. ಸೊ ಅದು ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್, ಭಾರತೀಯ ಸಮಸ್ಯೆಗಳಾದಂತಹ ಅಸ್ಪೃಶ್ಯತೆ ನಿವಾರಣೆ ಆಗುವಂಥದ್ದು, ಮಹಿಳೆಯರಿಗೆ ಉತ್ತಮ ಸ್ಥಾನಮಾನ ನೀಡುವಂಥದ್ದು, ಇದರಲ್ಲೆಲ್ಲ ಚೇಂಜಸ್ ಆಯ್ತು, ಆಯ್ತಾ. ಇದೆಲ್ಲವೂ ಸಹ ಅಸಹಕಾರ ಚಳವಳಿಯಿಂದಾದಂತಹ ಕೆಲವೊಂದು ಪರಿಣಾಮ. ಸೊ 6 ಪರಿಣಾಮ ಹೇಳಿದ್ದೇನೆ ನಾನು, ಆಯ್ತಾ. ಅಸಹಕಾರ ಚಳವಳಿ ಟೆಕ್ಸ್ಟ್ ಬುಕ್ ಅಲ್ಲಿ ಉಂಟದು, 6 ಕರೆಕ್ಟ್ ಆರ್ಡರ್ ಅಲ್ಲಿ ಇಲ್ಲ, ಆಯ್ತಾ. ಅದನ್ನು ನೀವು ಬರಿಬಹುದು, ಆಯ್ತಾ. ಇದೆಲ್ಲವೂ ಸಹ ಆದಂತಹ ಬದಲಾವಣೆಗಳು. ಸೊ ನಾವು ನೆಕ್ಸ್ಟ್ ನೋಡ್ಲಿಕ್ಕಿರುವಂತದ್ದು ಯಾಕೆ ಅಸಹಕಾರ ಚಳವಳಿಯನ್ನ ಗಾಂಧೀಜಿಯವರು ಕೈ ಬಿಟ್ರು ಅನ್ನುವಂಥದ್ದು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ಲಿಕ್ಕಿರುವಂತದ್ದು, ಆಯ್ತಾ. ಇಲ್ಲಿಗೆ ಅಸಹಕಾರ ಚಳವಳಿ ಪ್ರಾರಂಭದಲ್ಲಿಂದ ಪರಿಣಾಮದ ತನಕ ನೋಡಿದ್ದೇವೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾಕೆ ಅವರು ಬಿಟ್ರು, ಏನ್ ಇನ್ಸಿಡೆಂಟ್ ಆಯ್ತು, ಇದು ಅಸಹಕಾರ ಮೂವ್ಮೆಂಟ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಏನ್ ಇನ್ಸಿಡೆಂಟ್ ಆಯ್ತು ಅಂತ ಹೇಳಿ ನೆಕ್ಸ್ಟ್ ನೋಡುವ. ಅದೇ ಚೌರಾಚೌರಿ ಘಟನೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ಡಿಸ್ಕಸ್ ಮಾಡುವ. ಥ್ಯಾಂಕ್ ಯು.